ಏಯ್ ಲೋನ್ ಕಟ್ಟಕ್ಕಾಗಲ್ಲ ಅಂದ್ರೆ ಲೋನ್ ಯಾಕೋ ತಗೋತೀಯಾ? ಈಗ ಮನೆಗೆ ಬರ್ತಾರೆ ಲೋನ್ ರಿಕವರಿಗೆ ಅಂತ, ಅದ್ರ ಬಗ್ಗೆ ಹೇಳಿದ್ರೆ ಸರ್, ಬರೋದು ಕಾನೂನು ಇದೆಯಾ, ಯಾವ ರೀತಿ ಏನು ನಡೀತದೆ? ಸರ್, ಈಗ ಲೋನ್ ಏಜೆನ್ಸಿಗಳು ಏನಾಗ್ಬಿಟ್ಟಿದೆ ಅಂದ್ರೆ, ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈ ಒಂದು 15 ವರ್ಷದ ಹಿಂದೆ ಏನಿತ್ತು ಗೊತ್ತಾ, ಏಜೆನ್ಸಿಗಳಿರಲಿಲ್ಲ. ಬ್ಯಾಂಕ್ ಅವರು ಕರೆಕ್ಟಾಗಿ ಅವರು DSAಗಳು ಏಜೆಂಟ್ಗಳು ಅಂತ ಯಾರಿದ್ರು ಬ್ಯಾಂಕಿಂದ ಡೈರೆಕ್ಟ್ ಆಗಿ ಬರ್ತಿದ್ರು, ಕ್ಲೀನಾಗಿ ವಸೂಲಿ ಮಾಡ್ತಿದ್ರು. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಕ್ಲೀನಾಗಿ ಲೀಗಲ್ ಆಗಿ ಕೇಸ್ಗಳನ್ನ ಹಾಕೊಂಡು ಕೋರ್ಟಲ್ಲಿ ಒಂದು ಕಾಲಾವಕಾಶಗಳನ್ನ ಕೊಡ್ತಿದ್ರು, ಕಟ್ಕೊಂಡು ಕ್ಲೀನಾಗಿ ಮನೆ ಉಳಿಸ್ಕೊತಿದ್ರು. ಬಟ್ ಈಗ ಹಂಗಲ್ಲ ಸರ್. ಎಲ್ಲಾ ಬ್ಯಾಂಕ್ಗಳು ಪ್ರೈವೇಟ್ ಏಜೆನ್ಸಿಗಳಿಗೆ ನೇಮಕ ಮಾಡ್ಬಿಟ್ಟಿದೆ. ಆ ಏಜೆನ್ಸಿಗಳಿಗೆ ಏನಂದ್ರೆ ದುಡ್ಡು ಕಲೆಕ್ಷನ್ ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗೋದು, ಅವ್ರು ಬಿಡೋದೇ ಇಲ್ಲ. ಈಗ ಬ್ಯಾಂಕ್ ಅವರು ಕ್ಲೀನಾಗಿ ಕೊಟ್ಟಿರ್ತಾರೆ, ನಿಮ್ದು 1 ತಿಂಗಳಿಗೆ 1 ಕೋಟಿ ರೂಪಾಯಿ ರಿಕವರಿ ಮಾಡಿಕೊಟ್ರೆ 10% ಕಮಿಷನ್ ಕೊಡ್ತೀವಿ. 1 ಕೋಟಿ ಮಾಡಿದ್ರೇನೆ ಅವ್ರಿಗೆ 10 ಲಕ್ಷ ಹೋಗೋದು ಏಜೆನ್ಸಿ ಅವರಿಗೆ. ಈಗ ಏಜೆನ್ಸಿಯವರು 10 ಜನ ಹುಡುಗನ ಮಾಡಿಕೊಂಡಿರ್ತಾರೆ ವರ್ಕರ್ಸ್ನ. 10 ಜನಕ್ಕೆ ಅವನು ಅಲ್ಲಿ EMI ನ ಕಲೆಕ್ಟ್ ಮಾಡಿದ್ರೇನೆ ಸ್ಯಾಲ್ರಿ ಹೋಗೋದು. ಸರ್, ಬೆಳಿಗ್ಗೆ 6 ಗಂಟೆ ಆಗಂಗಿಲ್ಲ ಮನೆಗೆ ಹೋಗಿ ನಿಂತಿರ್ತಾರೆ ಏಜೆನ್ಸಿಗಳು. ಈ ಹುಡುಗರು ರಿಕವರಿ ಬಾಯ್ಸ್ ಅಂತ ವೆಹಿಕಲ್ ಲೋನು, ಹೋಮ್ ಲೋನು, ಕಮರ್ಷಿಯಲ್ ಲೋನು, ಪರ್ಸನಲ್ ಲೋನು, ನೀವು ಯಾವ್ದನ್ನು ಲೋನ್ ತಗೊಳ್ಳಿ, 6 ಗಂಟೆ 8 ಗಂಟೆಗೆ ಮನೆಗೆ ಹೋಗಿ ಹಿಂಗ್ ನಿಂತಿರ್ತಾರೆ ಇಬ್ರು. ಏಯ್ ಲೋನ್ ಕಟ್ಟಕ್ಕಾಗಲ್ಲ ಅಂದ್ರೆ ಲೋನ್ ಯಾಕೋ ತಗೋತೀಯಾ? ಸರ್, ಇವ್ರು ಯಾರು ಸರ್ ಮಾತಾಡಕ್ ಅದನ್ನ? ಹಿಂಗೆ ಮಾತಾಡೋದು. ಪ್ರತಿಯೊಬ್ಬರಿಗೂ ಅನ್ವಯ ಇದು. ಸಾಲ ತಗೊಂಡಿರೋರ್ಗು ಪ್ರತಿಯೊಬ್ಬರಿಗೂ ಅನ್ವಯ. ನಮ್ಮ ಮನೆ ಪಕ್ಕ ಯಾರೋ ಪಾಪ, ಅವನು ಎ ಡಬಲ್ ಪೊಸಿಷನ್ ಅಲ್ಲಿ ಇರೋದು. ಯಾವ್ದೋ ಒಂದು ಬಿಸ್ನೆಸ್ ಲೋನ್ ಹಾಕಿಸ್ಕೊಬಿಟ್ಟವ್ರೆ, ಯಾವ್ದೋ ಇದು ಏನೋ ಒಂದು ಲೋನ್ ಹಾಕಿಸ್ಕೊಂಡವ್ರು. ಇನ್ನೇನ್ ನಾನು ಆಚೆ ಬರ್ಬೇಕು, ಏನ್ ಕಿರ್ಚಾಡ್ತಾವ್ರ 4 ಜನ ಪಕ್ಕದ್ದೆ. ಪೊಸಿಷನ್ ಏನ್ ಅವ್ರದ್ದು? ಬೆಲೆ ಕೊಡೋದು ಬೇಡವಾ? ರೇ, ಒಳ್ಳೆ ಪೊಸಿಷನ್ ಅಲ್ಲಿ ಇದೀರಾ, ಸಾಲ ಕೊಡಕ್ಕಾಗಲ್ಲ ಅಂದ್ರೆ ಸಾಲ ಯಾಕೆ ತಗತ್ತೀರಾ ಅಂತಾನೆ. ಅವನು ಲೋ ಕ್ಲಾಸ್ ಏಜೆನ್ಸಿ ಕೆಲಸಗಾರರವರು, ಇವ್ರು ಬಂದು ಇವ್ರನ್ನ ಓನರ್ಗಳನ್ನ ಎದುರಿಸೋದು. ಇದು ಬೇಕಾ? ಕಾನೂನಲ್ಲಿ ಇದಕ್ಕೆ ಆಸ್ಪದ ಇದೆಯಾ? ನೋಡಿ ಸರ್, ನಮ್ಮಲ್ಲಿ ಕಾನೂನಲ್ಲಿರೋದು ಸಾಲ ತಗೊಂಡಿರೋರಿಗೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಇವತ್ತು ಸಾಲವನ್ನ ನೀವು ಬ್ಯಾಂಕ್ ಕೊಟ್ಟಿರ್ತಾರೆ, ಬ್ಯಾಂಕ್ ಅದ ಕೆಲಸ ಏನ್ ಗೊತ್ತಾ? ಸಾಲ ಕೊಡೋದೇ ಕೆಲಸ. ಸಾಲ ಕೊಡೋದಕ್ಕೇನೆ RBI ಬ್ಯಾಂಕಿಗೆ ಲೈಸೆನ್ಸ್ ಕೊಟ್ಟು ಕೂರಿಸಿದೆ. ಅವರು ಬ್ಯಾಂಕ್ ಅವರು ನಿಮ್ಗೆ ಲೀಗಲ್ ಆಗಿ 1 ಸಲ 2 ಸಲ ಮನೆ ಹತ್ರ ಬಂದು ರಿಕವರಿ ಮಾಡಿ ಅಂತಾನು ಏನು ರೂಲ್ಸ್ ಇಲ್ಲ, ಎಲ್ಲೂ ಹೇಳಿಲ್ಲ, ಯಾವ ಕಾನೂನು ಹೇಳಿಲ್ಲ. ಅವ್ರು ಬರಬೇಕು ರಿಕವರಿಗೆ ಅಂತ 1 ಸಲ 2 ಸಲ ಮನೆ ಹತ್ರ ಬರ್ತಾರೆ, ಗೌರವಯುತವಾಗಿ ನಡ್ಕೊಂಡು ಮನೆ ಹತ್ರ ಬಂದು ಲೋನ್ ಇದೆಯಾ ಸರ್, ಇಲ್ಲ ಅಂತ ತಿಳ್ಕೊಳ್ಳಿ. 1 ತಿಂಗಳು ಕಟ್ಟಲಿಲ್ಲ, 2 ತಿಂಗಳು ಕಟ್ಟಲಿಲ್ಲ, 3 ತಿಂಗಳು ಕಟ್ಟಲಿಲ್ಲ, ಕಮರ್ಷಿಯಲ್ ಕೋರ್ಟ್ ಇರೋದು ಏಂತಕ್ಕೆ? DRT ಕೋರ್ಟ್ ಇರೋದು ಏಂತಕ್ಕೆ? ರಿಕವರಿ ಸೂಟ್ ಹಾಕೋದು ಏಂತಕ್ಕೆ ಕೋರ್ಟ್ ಅವರು? ಈ ಯಾವುದೇ ಒಬ್ಬ ಬ್ಯಾಂಕ್ ಅನ್ನು ಕ್ಲೀನಾಗಿ ಅಕೌಂಟ್ ಹಾಕಿರ್ತಾರೆ, ರಿಕವರಿ ಸೂಟ್ ಹಾಕೊಂಡ್ರೆ ಆನರ್ ಮಾಡುತ್ತೆ ಕೋರ್ಟು, ಬಡ್ಡಿ ಸಮೇತ ಆನರ್ ಮಾಡುತ್ತೆ. ತಗೊಳ್ಳಿ ಕೋರ್ಟಲ್ಲಿ ಬಿಡಿ, ಟೈಮ್ ತಗೊಂಡು ಕಟ್ಲಿ ಇವರು. ಅವರಂತೂ ಟೈಮ್, ಬ್ಯಾಂಕ್ ಅವರಂತೂ ಟೈಮ್ ಕೊಡಲ್ಲ, ಇವ್ರಿಗೆ ಟೈಮಲ್ಲಿ ದುಡ್ಡು ಅರೇಂಜ್ ಆಗಲ್ಲ. ಸರ್, ನೆನ್ನೆ ನಮ್ಮ ಕ್ಲೈಂಟ್ ಒಬ್ಬ 1.5 ಕೋಟಿ ಸಾಲ ತಗೊಂಡು ಸೂಸೈಡ್ ಮಾಡ್ಕೊಂಡ. ಅದ್ಯಾವುದೋ ಇದು ಟ್ಯಾಬ್ಲೆಟ್ಸ್ಗಳನ್ನ ನುಂಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡ. ನೆನ್ನೆ ಆಗಿರುವಂಥದ್ದು ಇನ್ಸಿಡೆಂಟ್ ಇದು. ಸಾಲ ಕೊಟ್ಟು ಬ್ಯಾಂಕ್ಗಳು ಎಷ್ಟು ಕ್ಲೀನಾಗಿ ರಕ್ತ ಇರ್ತವೆ ಅಂದ್ರೆ ಸಾಯಿಸೇ ಬಿಡ್ತಾರೆ. ಆಮೇಲೆ ಇವ್ರು ಎದರ್ಕಂಡ್ ಸತ್ರು ಅಂತ ತಿಳ್ಕೊಳ್ಳಿ, ಕೇಸು ಆಗಲ್ಲ. ಸರ್, ನಾವು ಬ್ಯಾಂಕ್ ಅವ್ರು ಸಾಲ ಕೊಟ್ಟಿದ್ದೀವಿ, ಕೇಳಿದ್ರು ಸರ್, ಕೇಳಿದ್ರೆ ಸತ್ತೋದ್ರೆ ನಾವೇನ್ ಮಾಡಕ್ಕಾಗ್ತದೆ ಅಂತಾರೆ. ಪ್ರಾಣ ಹೋಯ್ತು ಅಷ್ಟೇನೆ, ಅವ್ರ ಮೇಲೆ ಏನ್ ಕೇಸ್ ಆಗಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? ನೀವು ನಿಮ್ಮನೇನ ಬೆಳಗಿಸ್ಕೊಳ್ಳೋದಕ್ಕೆ ನೀವು ಸಾಲ ತಗೊಂಡು ನಿಮ್ಮ ಪ್ರಾಣನ ನೀವೇ ಕಳ್ಕೊತಾ ಇದ್ದೀರಿ. ನೀವು ಯಾವಾಗ ಮನೆ ಹತ್ರ ಬಂದಾಗ ನೀವು ಹೆದರುತ್ತೀರಾ ಅಂತ ಏಜೆನ್ಸಿಗಳಿಗೆ ಗೊತ್ತಾಗೋಯ್ತು ಅಂತ ಅದೇ ಪ್ಲಸ್ ಪಾಯಿಂಟ್ ಅವ್ರಿಗೆ. ಮನೆ ಹತ್ರ ಹೋಗಿ ಕೂಗಾಡಿದ್ರೆ ದುಡ್ಡು ಬರುತ್ತೆ, ಬಂದು ಕೂಗಾಡ್ತಾರೆ. ನನಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಹಿಡ್ಕೊಂಡು ಹೊಡೆದಾಕ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಬಟ್ ನಾವು ಹೊಡೆಯಕ್ಕೆ, ಅದು ಕಾನೂನು ಬಾಹಿರ ಆಗ್ತದೆ. ಅಷ್ಟು ಕೋಪ ಬರುತ್ತೆ, ಅಷ್ಟು ಉದ್ವೇಗ ಆಗ್ತದೆ ಮನಸ್ಸಲ್ಲಿ. ಹಂಗಾಗಿ ದಯಮಾಡಿ, ಆಮೇಲೆ ಸಾಲ ತಗೊಳ್ಳೋರು ಏನೂ ಅವಶ್ಯಕತೆ ಇಲ್ಲ ಸರ್. ಇವತ್ತೇನಾಗಿದೆ ಗೊತ್ತಾ, ಒಂದು ಮನೆ ಬೆಂಗಳೂರಲ್ಲಿ ಒಬ್ಬ ಜೀವನ ಮಾಡಕ್ ಬಂತು ಅಂದ್ರೆ ನನ್ನ ಜೀವನ ಎಷ್ಟಿದೆ ಅಷ್ಟೇ ನೋಡ್ಕೋಬೇಕಷ್ಟೇ. ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ, ಫ್ರಿಡ್ಜ್ ಸಾಲ, TV ಸಾಲ, ಮೊಬೈಲ್ ಸಾಲ, ಕಾರು ಸಾಲ, ಆಮೇಲೆ ಬೈಕು ಸಾಲನೇ, ಪ್ರತಿಯೊಂದು ಸಾಲದಲ್ಲಿ ಜೀವನ ಮಾಡ್ತಾ ಇರ್ತಾರೆ ಅವರು. ಬೆಂಗಳೂರಲ್ಲಿ ಜೀವನ ಮಾಡೋ ಒಂದು ಬಾಳೆ ಇಷ್ಟು, ಯಾಕೆ ತಗೋಬೇಕು ನೀವು? ನಮ್ಮಲ್ಲೇ
ಒಂದೊಳ್ಳೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಈಗ ಸಾಲ ಮಾಡಿ ಜೀವನ ಮಾಡೋರು, ಸಾಲ ಮಾಡ್ದಲೇ ಜೀವನ ಮಾಡೋರು, ಮನೆ ಹೇಗೆ ಕಟ್ಟಿಸ್ಬೇಕು ಅಂತ ಕ್ಲೀನಾಗಿ ಒಂದು ಉದಾಹರಣೆ ಹೇಳ್ತೀನಿ. ನಮ್ಮ ಸ್ನೇಹಿತರೆ, ಗಂಡ ಹೆಂಡತಿ ಇಬ್ಬರೇನೆ, ಒಂದು ಗಂಡು ಒಂದು ಹೆಣ್ಣಿತ್ತು. ಒಂದು ಗಂಡು ಒಂದು ಹೆಣ್ಣು ಮಕ್ಕಳು. ನನ್ನ ಬ್ಯಾಚ್ಮೆಂಟ್ ಅವರು, ನನ್ನ ಜೊತೆ ಓದಿರೋರು ಅವರು. ಅಪ್ಪ ಒಬ್ಬನೇ ಕೆಲಸ ಮಾಡೋದು ಸರ್. ಅಪ್ಪ ಒಬ್ಬನೇ ಕೆಲಸ ಮಾಡೋದು, ತಳ್ಳಗಾಡಿನಲ್ಲಿ ತರಕಾರಿ ವ್ಯಾಪಾರ ಮಾಡೋದು ಕೆಲಸ. ಇಬ್ಬರು ಮಕ್ಕಳನ್ನ ಒಳ್ಳೆ ಮೀಡಿಯಂ ಕಾಲೇಜಲ್ಲಿ ಓದಿಸೋರು. ನಾವು ಓದಿದ ಕಾಲೇಜಲ್ಲೇ ಓದಿಸಿದ್ರು ಮಕ್ಕಳನ್ನು. ಇಬ್ಬರು ಮಕ್ಕಳನ್ನು ಡೆವಲಪ್ಮೆಂಟ್ ಆದರು. ಕ್ಲೀನಾಗಿ ಒಂದು ತರಕಾರಿ ಬಿಸ್ನೆಸ್ ಮಾಡಿ ಮಕ್ಕಳನ್ನ ಓದಿಸೋದು. ಇಷ್ಟೇ ಸರ್ ಕೆಲಸ, ಇನ್ನೇನು ಇಲ್ಲ ಅವ್ರಿಗೆ. ತರಕಾರಿ ರೋಡ್ ಸೈಡಲ್ಲಿ ತಳ್ಳಗಾಡಿನಲ್ಲಿ ಕ್ಲೀನಾಗಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಬರೋನು, ಮಕ್ಕಳನ್ನ ಓದಿಸ್ಕೊಂಬರ್ತಿದ್ರು ಸರ್. 23 ವರ್ಷ ಇದೇ ಸರ್ ಕೆಲಸ ಮಾಡಿದ್ದು. ಅಪ್ಪಂದು ಇನ್ನೇನು ಕೆಲಸ ಇಲ್ಲ. ಕ್ಲೀನಾಗಿ ಹೋಗಿ ತರಕಾರಿ ಮಾರ್ಕೊಬಂದು ಜೀವನ ಮಾಡೋರು ಸರ್. ಏನು ಸರ್ ತರಕಾರಿ ಬಿಸ್ನೆಸ್ ಮಾಡ್ತಾನೆ ಅಂದರೆ ಸಮಾಜದಲ್ಲಿ ಒಂದು ಪೊಸಿಷನ್ ಏನಿರುತ್ತೆ ಹೇಳಿ ನೋಡೋಣ. ಫುಲ್ಲು ಲೋಯೆಸ್ಟ್ ಜೀವನ ಅದು. ಇವತ್ತು ಎಷ್ಟು ಚೆನ್ನಾಗಿ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಹಿಡಿತದಲ್ಲಿ ಬೆಳೆಸಿದ್ರು ಅವರು ಅಂದರೆ, ಆ ಅಪ್ಪ ಅಮ್ಮನ ಕಷ್ಟಗಳು ಮಕ್ಕಳಿಗೆ ಕ್ಲೀನಾಗಿ ರೀಚ್ ಆಯಿತು ಸರ್. ಇವತ್ತು ಮಗ ಕಮಿಷನರ್ ಆಫೀಸಲ್ಲಿ ಪೊಲೀಸ್ ಆಗಿದ್ದಾನೆ, ಮಗಳು ಇಂಜಿನಿಯರ್ ಆದ್ಲು. ಮಗಳಿಗೆ 1 ಲಕ್ಷ ಸ್ಯಾಲ್ರಿ, ಇವನು 80,000 ಸ್ಯಾಲ್ರಿ, 2 ಲಕ್ಷ. 8 ವರ್ಷ ಆಯ್ತು. ಇವತ್ತಿಗೆ 8 ವರ್ಷ ಆಯಿತು. ಕ್ಲೀನಾಗಿ ವಿಶ್ವೇಶ್ವರಯ್ಯ ಲೇಔಟಲ್ಲಿ ಮನೆ ಕಟ್ಕೊಂಡು. ಇದು ಸರ್ ಸಕ್ಸಸ್ಸು ಅಂದರೆ. ನಾವು ನಮ್ಮದು ಯಾವುದೇ ಗೊಂದಲಗಳಿಲ್ಲದೆ ನಾವು ಏನು ಕೆಲಸ ಮಾಡ್ತೀವಿ ಅದರಲ್ಲೇ ಸಂತೃಪ್ತಿ ಕಾಣಬೇಕು. ಇವತ್ತು ಇಂಜಿನಿಯರ್ಸ್ಗಳು ಪ್ರತಿಯೊಬ್ಬರದು ಸಾಲನೆ. ಒಂದು 10 ಲಕ್ಷ ಜನ ಇಂಜಿನಿಯರ್ಸ್ ಅವರೇ ಅಂತ ತಿಳ್ಕೊಳ್ಳಿ. 10 ಲಕ್ಷ ಇಂಜಿನಿಯರ್ಸ್ದು ಸಾಲನೆ. ಒಬ್ಬನು ನಾನು ನೆಮ್ಮದಿಯಾಗಿದ್ದೀನಿ ಅಂತ ಒಬ್ಬನು ತೋರಿಸ್ಬಿಡಿ ಇಂಜಿನಿಯರ್. ಎಲ್ಲ 4-5 ಕ್ರೆಡಿಟ್ ಕಾರ್ಡ್ ತಗೊಂಡು ಸಾಲ ಮಾಡ್ಕೊಂಡವ್ರು, ಒಬ್ಬನೂ ನೆಮ್ಮದಿಯಾಗಿಲ್ಲ ಸರ್. 3 ಲಕ್ಷ ಸಾಲ ಬರುತ್ತೆ. ಸಾಲ 3 ಲಕ್ಷ ಸಂಬಳ ಬರುತ್ತೆ ಅವ್ರಿಗೆ. ಒಬ್ಬೊಬ್ಬ ಇಂಜಿನಿಯರ್ 2 ಲಕ್ಷ 3 ಲಕ್ಷ ಸಂಬಳ, 6 ಲಕ್ಷ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಈ 2 ಲಕ್ಷ ಕಮಿಟ್ಮೆಂಟ್ಗೆ ಅವನಿಗೆ 1 ಲಕ್ಷ ಕಮಿಟ್ಮೆಂಟ್ ಮಾಡ್ಕೊಂಡು 50% ಕಮಿಟ್ಮೆಂಟ್ ಮಾಡ್ಕೊಂಡು 50% ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾ, 1% ಸೇರಿಸ್ಕೊಂಡು ಸಾಲ ಮಾಡ್ಕೊಂಡಿರ್ತಾರೆ ಅವ್ರು. ಆಮೇಲೆ ಇವತ್ತು ಫ್ಯಾಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಪ್ರತಿಯೊಬ್ರದ್ದು ಸಹ ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೇಕು ಅನ್ನೋದೇ. ಬಿಟ್ಬಿಡ್ಬೇಕು ಅವೆಲ್ಲ. ನಾನು ಚೆನ್ನಾಗಿದ್ರೆ ನನ್ನ ಮನೆ ಚೆನ್ನಾಗಿರ್ಬೇಕು, ಇದನ್ನು ಯೋಚನೆ ಮಾಡಿಕೊಂಡು ನಾವು ಜೀವನ ಮಾಡ್ಕೋಬೇಕು. ನಮ್ಮ ಸ್ನೇಹಿತರೆ ಇದ್ದಾರೆ ಸರ್, ಒಂದು ಸ್ವಂತ ಮನೇನ ಕಟ್ಟಿಸ್ಕೋಬೇಕು ಅಂದರೆ 2010ರಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಕಟ್ಟಿಸ್ಕೊಂಡ್ರು ಸರ್. ಗ್ರೌಂಡ್ ಫ್ಲೋರ್ ಕಟ್ಟಿಸ್ಕೊಂಡ್ರು. ಒಂದು ಮನೆಯಲ್ಲಿ ಅವರಿದ್ರು, ಒಂದು ಮನೆ ಬಾಡಿಗೆ ಕೊಟ್ಟಿದ್ರು. ಒಂದು ಸ್ವಲ್ಪ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡ್ರು. ಇನ್ನೊಂದು 20 ಲಕ್ಷ ಬಂಡವಾಳ ಬೇಕಿತ್ತು. ಈ ಚೀಟಿ ಪಾಟಿ ಹಾಕಿದ್ರೆ ಅಲ್ಲಿ ಇದೆ. ಒಂದು 10 ಲಕ್ಷ ಚೀಟಿ ಬಂತು. ಕೆಳಗಡೆ ಮನೇನ ಒಂದು 8 ಲಕ್ಷ ರೂಪಾಯಿಗೆ ಲೀಸ್ಗೆ ಹಾಕಿದ್ರು ಸರ್. ತಿರ್ಗಿ ಇನ್ನೊಂದು ಫ್ಲೋರ್ ಎತ್ತಿದ್ರು. ಇನ್ನೊಂದು ಫ್ಲೋರ್ ಎತ್ತಿದಾಗ 2 ಮನೆ ಮಾಡಿದ್ರು ಸರ್. ಆ 2 ಮನೆನಾದ್ಮೇಲೆ ಇನ್ನೊಂದು 5 ವರ್ಷ ಬಿಟ್ಟು, ಈಗ ಹೋದ ವರ್ಷ 5 ವರ್ಷ ಬಿಟ್ಬಿಟ್ಟು 2022ರಲ್ಲಿ ಆ 2 ಮನೆನೂ ಲೀಸ್ಗೆ ಹಾಕಿದ್ರು ಸರ್. 16 ಲಕ್ಷ ಬತ್ತು. ಇನ್ನೊಂದು 10 ಲಕ್ಷ ಮಡಿಕೊಂಡಿದ್ರು. 3 ಫ್ಲೋರ್ ಎತ್ತಿದ್ರು ಸರ್. ಸ್ವಂತ ಮನೆ ಆಗ್ಲಿಲ್ವಾ ಸರ್? ಇದನ್ನ ಜನ ಯಾಕೆ ಸರ್ ಅರ್ಥ ಮಾಡ್ಕೊಳ್ಳಲ್ಲ? ಕಟ್ಟಿಸ್ತೀವಿ, ಒಂದೇ ಸಲ ಕಟ್ಟಿಸ್ತೀವಿ ಅಂತ ಒಂದೇ ಸಲ ತಲೆ ತಗೊಬಿಡೋದಲ್ಲ. ನಿಧಾನ ಡೆವಲಪ್ಮೆಂಟ್ ಆಗಿ ನಿಧಾನಕ್ಕೆ ದುಡ್ಡು ಮಾಡಿ. ಈಗ 30 ಲಕ್ಷಕ್ಕೆ ಈಗ ಅವರೇ ಲೋನ್ ಕಟ್ಟಬೇಕು ಅಂದ್ರೂ 15 ವರ್ಷಕ್ಕೆ ಎಷ್ಟಾಯ್ತಿದೆ ಹೇಳಿ? 60 ಲಕ್ಷ ಲೋನೇ ಕಟ್ಟಬೇಕು. 60 ಲಕ್ಷ ಬಡ್ಡಿನೇ ಕಟ್ಟಬೇಕು. 30ಕ್ಕೆ 60 ಲಕ್ಷ ಕಂಪಲ್ಸರಿ ಬಡ್ಡಿ. ತಗೊಳಕ್ಕಿಂತ ದುಪ್ಪಟ್ಟಿರುತ್ತೆ. ನೀವೇ ಉಳಿಸ್ಕೊಂಡು ನೀವೇ ಕಟ್ಕೊಳ್ಳಿ ಸರ್. ನೀವು ಯಾರು ಮನೆ ಕಟ್ಸೋರು, ಯಾರು ಸ್ನೇಹಿತರು ಕೇಳಿದ್ರು ಒಂದು 3 ಲಕ್ಷ ಒಂದು 3 ಜನ ಸಾಲ ಕೊಡಕ್ ಆಗಲ್ಲ ಅಂದ್ಮೇಲೆ ನಿಮ್ಗೆ ಏನ್ ಯೋಗ್ಯತೆ ಬಂದ್ರೇನು ಸರ್? ಸ್ನೇಹಿತರು ಹಂಗಿರ್ತಾರೆ ಸರ್. ಇವತ್ತು ಒಂದು 3 ಲಕ್ಷ 3 ಜನ ಸಾಲ ಕೊಡಲ್ವಾ ಸರ್? ಇದು ಒಂದು ಬೆಂಗಳೂರಲ್ಲಿ ಒಬ್ಬ ಸ್ವಂತ ಮನೆ ಇದ್ದಾನೆ, ಸ್ವಂತ ಸೈಟ್ ಇದೆ ಅಂದ್ರೆ ಒಂದು 3 ಲಕ್ಷ ಒಂದು ಇಬ್ರು ಕೂಡ ಸ್ನೇಹಿತರು ಇರಲ್ವಾ? ಒಂದು 5-6 ಲಕ್ಷ ಚೀಟಿ ಹಾಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಸ್ವಂತ ಮನೆ ಕಟ್ಸುವಂತ ಪ್ರಯತ್ನ ಮಾಡ್ಕೋಬೇಕಷ್ಟೇನೆ. ನಂಬಿಕಸ್ತವಾಗಿ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಸ್ವಂತ ಮನೆಯನ್ನು ಕಟ್ಟಿಸ್ಬೋದು, ಸ್ವಂತ ಕಾರು ತಗೋಬಹುದು.